ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಯುದ್ಧದಿಂದಾಗಿ ದೇಶದಲ್ಲಿ ಅಡುಗೆ ಅನಿಲ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಬಹುದು ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳಿಗೆ ಜಿಲ್ಲೆಯ ಸಾರ್ವಜನಿಕರು ಕಿವಿಗೊಡಬಾರದು. ಜಿಲ್ಲೆಯಲ್ಲಿ ಅಡುಗೆ ಅನಿಲದ ದಾಸ್ತಾನು ಸಾಕಷ್ಟು ಪ್ರಮಾಣದಲ್ಲಿ ಇದ್ದು ಗ್ರಾಹಕರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ತಿಳಿಸಿದ್ದಾರೆ. ದೇಶದಾದ್ಯಂತ ಎಲ್ಪಿಜಿ ಉತ್ಪಾದನೆ ಮತ್ತು ಬಾಟಲಿಂಗ್ ಎರಡೂ ಹೆಚ್ಚಿರುವುದರಿಂದ ದೇಶೀಯ ಎಲ್ಪಿಜಿಯ ಕೊರತೆ ಇರುವುದಿಲ್ಲ. ಜಿಲ್ಲೆಯಲ್ಲಿ ಗೃಹ ಬಳಕೆ ಅಡುಗೆ ಅನಿಲ ಸಿಲಿಂಡರ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಸದ್ಯ ದಾಸ್ತಾನು ಲಭ್ಯವಿರುವುದರಿಂದ ಗ್ರಾಹಕರು ಯಾರು ಗಾಬರಿಗೊಳ್ಳಬಾರದು ಎಂದು ಹಾಗೂ ಹೆಚ್ಚುವರಿಯಾಗಿ ದಾಸ್ತಾನು ಮಾಡಿಕೊಳ್ಳಬಾರದೆಂದು ತಿಳಿಯಪಡಿಸಿದೆ. ಹೆಚ್ಚಿನ ಗ್ರಾಹಕರು ಮುಂಚಿತವಾಗಿ ಬುಕಿಂಗ್ ಮಾಡುತ್ತಿರುವುದರಿಂದ IVRS ಮಿಸ್ಡ್ ಕಾಲ್ ಮಾಡುವ ವ್ಯವಸ್ಥೆಯನ್ನು ಹೆಚ್ಚಿನ ಸಂಚಾರ ದಟ್ಟಣೆ ಉಂಟಾಗಿ ಸದರಿ ಸಿಸ್ಟಂಗಳು ಕಾರ್ಯನಿರ್ವಹಿಸುತ್ತಿಲ್ಲವಾದ್ದರಿಂದ ಪರ್ಯಾಯವಾಗಿ IOLC, BPCL ಮತ್ತು HPCL LPG ತೈಲ ಕಂಪನಿಗಳು ಗ್ರಾಹಕರಿಗೆ 6 ಬುಕಿಂಗ್ ವಿಧಾನಗಳು ಲಭ್ಯವಿವೆ. IVRS ಮಿಸ್ಡ್ ಕಾಲ್, ವಾಟ್ಸ್ಆಪ್, ಮೊಬೈಲ್ ಅಪ್ಲಿಕೇಶನ್, OMC ಪೆಟ್ರೋಲ್ ಪೋರ್ಟ್ಗಳು ಮತ್ತು ಪಾವತಿ ಅಪ್ಲಿಕೇಶನ್ಗಳು, ಪೇಮೆಂಟ್, ಫೋನ್ ಪೇ ನಂತಹ ಇತ್ಯಾದಿ ಗ್ರಾಹಕರು ತಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಈ ವ್ಯವಸ್ಥೆಯನ್ನು ಬಳಸಲು ಸೂಚಿಸಲಾಗಿದೆ. ಬೇಡಿಕೆಯ ಭಾಗವನ್ನು ನಿರ್ವಹಿಸಲು ಪ್ರತಿ ಗ್ರಾಹಕರಿಗೆ ಕೊನೆಯ ಮರುಪೂರಣದ ದಿನಾಂಕದಿಂದ 25 ದಿನಗಳವರೆಗೆ ಇಂಟರ್ ಬುಕಿಂಗ್ ಅವಧಿಯನ್ನು ನಿಗದಿಪಡಿಸಲಾಗಿದೆ. ಜಿಲ್ಲೆಯಲ್ಲಿ LPG ಸಿಲಿಂಡರ್ಗಳ ಕೊರತೆ ಇರುವುದಿಲ್ಲವಾದ್ದರಿಂದ ಸಾರ್ವಜನಿಕರು ಭಯಪಡುವ ಅಗತ್ಯವಿಲ್ಲ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುಳ್ಳು ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು. ಒಂದು ವೇಳೆ ಯಾವುದೇ ಸಮಸ್ಯೆ ಕಂಡುಬಂದಲ್ಲಿ ತಾಲೂಕು ಮಟ್ಟದಲ್ಲಿ ಆಯಾ ತಾಲೂಕಿನ ತಹಸೀಲ್ದಾರರಿಗೆ ಜಿಲ್ಲಾ ಮಟ್ಟದಲ್ಲಿ ಉಪನಿರ್ದೇಶಕರ ಕಚೇರಿಗೆ ಸಮಯದಲ್ಲಿ ದೂರವಾಣಿ 0852226383 ಸಂಪರ್ಕ ಮಾಡಬಹುದಾಗಿದೆ ಎಂದು ಜಿಲ್ಲಾಧಿಕಾರಿಗಳು ನಿತೀಶ್ ಅವರು ತಿಳಿಸಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬದ ಅಂಗವಾಗಿ
ಸಂಗೀತ ಕಾರ್ಯಕ್ರಮವನ್ನು ಮಾರ್ಚ್ 17ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಸಂಜೆ 5 ಗಂಟೆಗೆ ಹಮ್ಮಿಕೊಂಡಿದೆ ಎಂದು ಮೋಹನ್ ಮೆಲೋಡಿಸ್ ಸಿಂಗಿಂಗ್ ಕರೋಕೆ ಸ್ಟುಡಿಯೋ ಮುಖ್ಯಸ್ಥ ಮೋಹನ್ ವಕೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂಗೀತ ಕಾರ್ಯಕ್ರಮವನ್ನು ಬಿಜೆಪಿ ಮುಖಂಡ ಎನ್ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ರೆಡ್ಡಿ ತಿಮ್ಮಯ್ಯ ವಕೀಲ್ ವಹಿಸಲಿದ್ದು, ಅತಿಥಿಗಳಾಗಿ ಈರಣ್ಣ ವಕೀಲ್, ಟಿಪಿಎಂ ಡೆವಲಪ್ಮೆಂಟ್ ಅಥಾರಿಟಿ ಮುಖ್ಯಸ್ಥ ಮೊಹಮ್ಮದ್ ಜಮೀದ್ ಅಬ್ಬಾಸ್, ನಿವೃತ್ತ ಪಿಎಸ್ಐ ಅಬ್ದುಲ್ ಖಾದರ್, ಸದರ್ ಬಜಾರ್ ಎಎಸ್ಐ ಶ್ರೀನಿವಾಸ್ ಯಾದವ್, ಉದ್ಯಮಿ ಶೇಖರ್ ವಿದ್ಯಾನಗರ್, ಡಾಕ್ಟರ್ ರಾಜ್ಕುಮಾರ್ ಸಂಘದ ಹಿರಿಯ ಮುಖಂಡ ಜಿ ರವಿಕುಮಾರ್ ವಕೀಲ್, ಸಾಹಿತಿ ಮಲ್ಲಣ್ಣ ಹರವಳ, ಜಿಲ್ಲಾ ಕಾರಾಗೃಹ ಸದಸ್ಯ ಪ್ರಕಾಶ್ ವಕೀಲ್ ಆಗಮಿಸಲಿದ್ದಾರೆ ಎಂದರು. ಅದೇ ಸಂದರ್ಭದಲ್ಲಿ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ನಾವು ನಮ್ಮ ಹಿರಿಯ ವತಿಯಿಂದ ನೆರವೇರಿಸುತ್ತಿದ್ದೇವೆ. ಅದಕ್ಕೋಸ್ಕರವಾಗಿ ಎಲ್ಲರೂ ರೈತರನ್ನ ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮತ್ತು ಕಲಾಭಿಮಾನಿಗಳು, ಕಲಾ ಪ್ರೋತ್ಸಾಹಕರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಡ್ತೀವಿ. ಇದು ಬಂದ್ಬಿಟ್ಟು ದಿನಾಂಕ 17/3/2026 ರಂಗಮಂದಿರದಲ್ಲಿ ಸಮಯ 5 ಗಂಟೆಗೆ ಪ್ರಾರಂಭ ಆಗ್ತದೆ. ಸರ್, ಉದ್ಘಾಟನೆ ಹೆಸರು ಎನ್ ಶಿವಶಂಕರ್ ಅಂತೇಳಿ ಬಿಜೆಪಿ ಮುಖಂಡರು ಸರ್. ಅಧ್ಯಕ್ಷತೆ ಬಂದ್ಬಿಟ್ಟು ರೆಡ್ಡಿ ತಿಮ್ಮಯ್ಯ ವಕೀಲರು. ಆಮೇಲೆ ಮುಖ್ಯ ಅತಿಥಿಗಳು ಬಂದ್ಬಿಟ್ಟು ಮುಖ್ಯ ಅತಿಥಿಗಳು ಬಂದ್ಬಿಟ್ಟು ಶ್ರೀ ಈರಣ್ಣ ವಕೀಲರು, ಶ್ರೀ ಮೊಹಮ್ಮದ್ ಜಮೀದ್ ಅಬ್ಬಾಸ್, ಟಿಪಿಎಂ ರಾಯಚೂರು ಡೆವಲಪ್ಮೆಂಟ್ ಅಥಾರಿಟಿ, ಶ್ರೀ ಅಬ್ದುಲ್ ಖಾದರ್, ನಿವೃತ್ತ ಪಿಎಸ್ಐ ಡಾಕ್ಟರ್ ರಾಜ್ಕುಮಾರ್ ಸಂಘದ ಹಿರಿಯ ಅಭಿಮಾನಿಗಳು, ಶ್ರೀ ಶ್ರೀನಿವಾಸ್ ಯಾದವ್, ಎಎಸ್ಐ ಸದರ್ ಬಜಾರ್ ಪೊಲೀಸ್ ಠಾಣೆ, ಶ್ರೀ ಶೇಖರ್ ವಿದ್ಯಾನಗರ್ ರಿಯಲ್ ಎಸ್ಟೇಟ್ ಉದ್ಯಮಿ, ಶ್ರೀ ಜಿ ರವಿಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಸಂಘದ ಹಿರಿಯ ಅಭಿಮಾನಿಗಳು, ಮಲ್ಲಣ್ಣ ಹರವಾಳ್ ವಕೀಲರು ಹಾಗೂ ಹಿರಿಯ ಸಾಹಿತಿಗಳು, ಶ್ರೀ ಪ್ರಕಾಶ್ ವಕೀಲರು, ಜಿಲ್ಲಾ ಕಾರಾಗೃಹ ಸದಸ್ಯರು, ಕರ್ನಾಟಕ ಸರ್ಕಾರ. ಈ ಸಂದರ್ಭದಲ್ಲಿ ಮೊಹಮ್ಮದ್ ಅನೀಫ್, ಲಕ್ಷ್ಮೀ ರೆಡ್ಡಿ ಇದ್ದರು. ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡುವುದು ಮಾತ್ರವಲ್ಲದೆ ಇತರೆ ಕಲಾವಿದರನ್ನು ಗುರುತಿಸಿ ಪ್ರಶಸ್ತಿ ನೀಡುತ್ತಿರುವ ಪ್ರತಿಭಾ ಸುಗಮ ಸಂಗೀತ ಸಂಸ್ಥೆಯ ಕಾರ್ಯ ಶ್ಲಾಘನೀಯವಾದುದು ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ ಎಸ್ ಬೋಸರಾಜ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಮಾತೋಶ್ರೀ ಮಹಾಂತಮ್ಮ ಶಿವಬಸಪ್ಪ ಗೋನಾಳ್ ಪ್ರತಿಷ್ಠಾನ ಹಾಗೂ ಪ್ರತಿಭಾ ಸುಗಮ ಸಂಗೀತ ಸಂಸ್ಥೆಯ 16ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಮಹಾಂತಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಜಾನಪದ ಸಂಭ್ರಮ ಸಂಗೀತ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸಂಗೀತ ಎನ್ನುವುದು ಕೇವಲ ಒಂದು ಕಲೆ ಅಲ್ಲ, ಅದು ಮನುಷ್ಯನ ಆಲೋಚನೆ ಮತ್ತು ಜೀವನದಲ್ಲಿ ಬದಲಾವಣೆಯನ್ನು ತರುವ ಅತಿದೊಡ್ಡ ಸಾಧನವಾಗಿದೆ. ಸಂಗೀತ ಕಲಾವಿದರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿ ಪ್ರತಿ ವರ್ಷವೂ ಪ್ರಶಸ್ತಿಯನ್ನು ನೀಡುತ್ತಿರುವ ಶರಣಪ್ಪ ಗೋನಾಳ್ ಅವರ ಕಾರ್ಯ ಸಂತಸ ತಂದಿದ್ದು, ಮುಂದಿನ ದಿನಗಳಲ್ಲಿ ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ಕಲಾವಿದರನ್ನು ಗುರುತಿಸುವ ಕಾರ್ಯವಾಗಲಿ ಎಂದು ತಿಳಿಸಿದರು. ಇದೇ ವೇಳೆ ಮಾಹಿತಿ ಹಕ್ಕು ಆಯೋಗದ ಆಯುಕ್ತ ಬಿ ವೆಂಕಟಸಿಂಗ್ ಮಾತನಾಡಿ, ಸಾಹಿತ್ಯ ಸಂಗೀತ ಕ್ಷೇತ್ರಕ್ಕೆ ಜಿಲ್ಲೆಯ ಕೊಡುಗೆ ಅಪಾರವಾದುದು. ಈ ಕ್ಷೇತ್ರಗಳಲ್ಲಿ ರಾಯಚೂರು ಜಿಲ್ಲೆ ತನ್ನದೇ ಆದ ಛಾಪನ್ನು ಮೂಡಿಸಿದೆ. ಇಂತಹ ಜಿಲ್ಲೆಯಾದವರು ಶರಣಪ್ಪ ಗೋನಾಳ್ ಅವರು ಹಲವು ದಶಕಗಳಿಂದ ಸಂಗೀತ ಕಲಾವಿದರನ್ನು ಹಾಗೂ ಇತರ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುತ್ತಿರುವುದು ಅಭಿನಂದನಾರ್ಹವಾಗಿದೆ ಎಂದರು. ಲಕ್ಷ್ಮಣಗೌಡರಾಗಿರ್ಬೋದು, ಗುರುಪಾದ ಸ್ವಾಮಿಗಳು ಮತ್ತು ಇತ್ತೀಚಿನ ಹೊಸ ತಲೆಮಾರಿನ ಶರಣಪ್ಪ ಗೋನಾಳ್ ಅವರು, ವೆಂಕಟೇಶ್ ಆಲ್ಕೋಡ್ ಅವರು, ಸುಬ್ರೇಶ್ ಅಸ್ಕಿಯಾಳ್ ಅವರು ಮತ್ತು ಬಹಳಷ್ಟು ಜನ ಈ ನಾಡಿನ ಸಂಗೀತ ಕ್ಷೇತ್ರಕ್ಕೆ ರಾಯಚೂರಿನ ಮೂಲಕ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ಹೀಗಾಗಿ ರಾಯಚೂರು ಜಿಲ್ಲೆ ಈ ಒಂದು ಸಾರಸ್ವತ ಯುಗದಲ್ಲಿ ಸಂಗೀತ ಕ್ಷೇತ್ರದ ಮೂಲಕ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದೆ. ವಿಶೇಷವಾಗಿ ಶರಣಪ್ಪ ಗೋನಾಳ್ ಅವರು ಕಳೆದ 3 ದಶಕಗಳಿಂದ ತಾವು ಶಿಕ್ಷಕರಾಗಿದ್ದರೂ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡುವ ಮೂಲಕ ವಿಶೇಷ ಹಲವಾರು ವರ್ಷಗಳಿಂದ ಮಹನೀಯರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ನೀಡುವ ಮೂಲಕ ಅವರಿಗೆ ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇವೆ. ಮತ್ತು ಇಂತಹ ಕಾರ್ಯಕ್ರಮಗಳು ರಾಯಚೂರಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಸದಾ ಸಂಗೀತ ಸಾಹಿತ್ಯ ಕಳೆದ 20 ವರ್ಷಗಳಿಂದ ಆದಂಥ ಒಂದು ಜಿಲ್ಲಾ ಉತ್ಸವ ಸಹ ಈ ಬಾರಿ ರಾಯಚೂರಿನಲ್ಲಿ ನಡೆದು ಒಂದು ಅದ್ದೂರಿಯಾಗಿ ಜಿಲ್ಲಾ ಉತ್ಸವ ನಡೀತು. ಆ ಕಾರ್ಯಕ್ರಮದಲ್ಲಿ ಇಡೀ ನಾಡಿನ ಮತ್ತು ರಾಯಚೂರು ಜಿಲ್ಲೆಯ ಎಲ್ಲ ಕಲಾವಿದರು ತಮ್ಮ ಕಲೆಯನ್ನು ಪ್ರದರ್ಶಿಸುವ ಮೂಲಕ ಬಹಳ ದಿನಗಳಿಂದ ಏನು ಬೇಡಿಕೆ ಇತ್ತು ಜಿಲ್ಲಾ ಉತ್ಸವ ಜಿಲ್ಲೆ ಅದನ್ನು ಮಾಡಿದರು. ಅದಕ್ಕೆ ಪತ್ರಕರ್ತರ ಒತ್ತಾಸೆ ಭಾಳ ಇತ್ತು. ಕಳೆದ 20 ವರ್ಷಗಳಿಂದ ಜಿಲ್ಲಾ ಉತ್ಸವವನ್ನು ಮಾಡಲೇಬೇಕಂತೇಳಿ ಜಿಲ್ಲೆಯ ಮಂತ್ರಿಗಳ ಮೇಲೆ
ನಮ್ಮ ಪತ್ರಕರ್ತರು ಸಾಕಷ್ಟು ಒತ್ತಡ ಹಾಕಿದ ಒಂದು ಪರಿಣಾಮ ಮತ್ತು ಇಲ್ಲ ಕಲಾವಿದರು ಸಹ ಒತ್ತಾಯದ ಮೇರೆಗೆ ಈ ವರ್ಷ ಒಂದು ಜಿಲ್ಲಾ ಉತ್ಸವ ಪ್ರತಿ ಒಂದು ಸಂವಿಧಾನದ ಬದ್ಧವಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಏನು ಹಕ್ಕಿದೆ ಆ ಹಕ್ಕಿನ ಅಡಿಯಲ್ಲಿಯೇ ಕರ್ನಾಟಕ ಮಾಹಿತಿ ಆಯೋಗದ ಕೆಲಸ ಕಾರ್ಯಾಚರಣೆ 2005ರಲ್ಲಿ ಈ ದೇಶದಲ್ಲಿ ಮಾಹಿತಿ ಆಯೋಗದ ಕಾಯ್ದೆ ಜಾರಿಗೆ ಬಂತು. ಅದಾದ ನಂತರ ಅದೇ ವರ್ಷವೇ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಕರ್ನಾಟಕ ಮಾಹಿತಿ ಆಯೋಗ ರಚನೆ ಆಯಿತು. ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲಿ ಒಬ್ಬ ಸಾರ್ವಜನಿಕ ಮಾಹಿತಿ ಇರ್ತಾನೆ. ಸಾರ್ವಜನಿಕರಿಗೆ ತಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಅವರಿಗೆ ಅರ್ಜಿ ಸಲ್ಲಿಸುವ ಮೂಲಕ ಅವರು ಪಡೆಯಬೇಕು. 30 ದಿನದಲ್ಲಿ ಸಾರ್ವಜನಿಕರು ಕೊಡೋದಂಥ ಮಾಹಿತಿ ಆ ಅಧಿಕಾರಿ ಕೊಡಬೇಕು. ಆ ಅಧಿಕಾರಿ 30 ದಿವಸದಲ್ಲಿ ಕೊಡದಿದ್ದರೆ ಅವರ ಮೇಲಧಿಕಾರಿಗಳಿಗೆ ಮತ್ತೊಂದು. ಶರಣ ಸಾಹಿತ್ಯ ಪರಿಷತ್ತಿನ ರಾಜ್ಯ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಮಾತನಾಡಿ, ಸಂಗೀತ ಎನ್ನುವುದು ಬದುಕನ್ನು ಹಸನು ಮಾಡುವ ಸಾಧನವಾಗಿದೆ. ಆನಂದ ಪಡೆಯಲು ಮತ್ತು ಇತರರಿಗೆ ಆನಂದವನ್ನು ನೀಡಲು ಬದುಕನ್ನು ಸಂಗೀತಮಯವಾಗಿಸಿಕೊಂಡು ಇತರೆ ಸಂಗೀತಗಾರರಿಗೆ ಗೌರವಿಸುವ ಗೋನಾಳ್ ಅವರ ಕಾರ್ಯ ಶ್ರೇಷ್ಠವಾಗಿದೆ ಎಂದರು. ಎನ್ನ ಶಿರವ ಸೋರೆಯ ಮಾಡೆಯ, ಎನ್ನ ನರವ ತಂದಿಯ ಮಾಡೆಯ, ಎನ್ನ ಗರಡ ಕಟ್ಟಿಯ ಮಾಡೆಯ, ಭಕ್ತೀಸರಾಗವ ಹಾಡೆಯ, ಉಳಲೋರ್ತಿ ಬಾರಿಸು ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣನವರು 9 ಶತಮಾನಗಳ ಹಿಂದೆ ರಚನೆ ಮಾಡಿರುವ ವಚನ. ಎನ್ನ ಕಾಯವನ್ನೇ ಗಂಡಿಗೆಯನ್ನ ಮಾಡು, ಶಿರವನ್ನ ಸೋರೆ ಮಾಡು. ಎಂತ ಅದ್ಭುತವಾದಂಥ ಕಲ್ಪನೆ. ಇದರ ಅರ್ಥ ಇಷ್ಟೇ, ಈ ಭಗವಂತ ನಮಗೆ ಜನ್ಮವನ್ನು ಕೊಟ್ಟಿದ್ದಾನೆ. ಯಾತಕ್ಕಾಗಿ ಅಂದರೆ ಆನಂದವನ್ನು ಪಡಲಿಕ್ಕಾಗಿ, ಸಮಾಜವನ್ನು ಸಹ ಆನಂದ ಪಡಿಸಲಿಕ್ಕಾಗಿ. ಇಂತಹ ಸಾರ್ಥಕ ಬದುಕನ್ನು ನಾವು ಸಂಗೀತಮಯ ಬದುಕನ್ನಾಗಿ ಮಾಡಿಕೊಳ್ಬೇಕು. ನಾವೇನು ಮಾಡಿಕೊಳ್ತಾ ಇದ್ದೇವೆ ಇವತ್ತು? ನಮ್ಮ ಕಾಮ ಕ್ರೋಧಗಳ ಮಧ್ಯೆ ಆಸೆ ಸ್ವಾರ್ಥಗಳ ನಡುವೆ ನಮ್ಮ ಬದುಕನ್ನು ನಾವು ನಾಶ ಮಾಡಿಕೊಳ್ತಾ ಇದ್ದೇವೆ. ಬದುಕು ಹೇಗಿರಬೇಕು ಅಂದ್ರೆ ಒಂದು ಸಂಗೀತದ ರೀತಿಯಲ್ಲಿ ಹೋದರೆ ಆ ಹಾಡಿನಲ್ಲಿ ಅಪಶ್ರುತಿ ಬರುತ್ತೆ. ಜೀವನದಲ್ಲಿ ಅಪಶ್ರುತಿ ಬರಬಾರದು. ನಮ್ಮ ಬದುಕಿನಲ್ಲೂ ನಾವು ಸಂಗೀತದ ಅನೇಕ ಉದಾಹರಣೆಗಳನ್ನು ಕಾಣ್ತೇವೆ. ಸುಮಾರು ಮಧ್ಯಾಹ್ನ 2 ಗಂಟೆ ಆದರೆ ಒಂದು ಮಾತನ್ನು ಹೇಳ್ತೇವೆ ನಾವು, ಹೊಟ್ಟೆ ತಾಳ ಹಾಕ್ತಾ ಇದೆ ಅಂತ ಹೇಳ್ತೇವೆ. ಆ ತಾಳ ಅನ್ನುವಂಥದ್ದು ಸಂಗೀತದ ಭಾಷೆ. ಹಕ್ಕಿಯ ಚಿಲಿಪಿಲಿ ಗಾನದಲ್ಲಿ ಸಂಗೀತವನ್ನು ಕಾಣ್ತೇವೆ. ನದಿಯ ಕಲರವದಲ್ಲಿ ಸಂಗೀತವನ್ನು ಕಾಣ್ತೇವೆ. ಗಾಳಿ ಬೀಸುವಾಗ ತಂಗಾಳಿಯ ಆ ಗಾಳಿಯ ಸ್ಪರ್ಶದಲ್ಲಿ ಸಂಗೀತ. ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ವಿಜಯ ಮಹಾಂತ ಅನುಗ್ರಹ ಪ್ರಶಸ್ತಿ, ಮಹಾಂತ ಕಾಯಕ ಯೋಗಿ ಪ್ರಶಸ್ತಿ, ಗುರು ರಕ್ಷೆ ಪ್ರಶಸ್ತಿ, ಆದರ್ಶ ದಂಪತಿ ಪ್ರಶಸ್ತಿ, ಮಹಾಂತಶ್ರೀ ಪ್ರಶಸ್ತಿ, ಮಹಾಂತ ಪುರಸ್ಕಾರ ಪ್ರಶಸ್ತಿ, ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷ ಎಸ್ ಬಾಲಾಜಿ, ಬಸವಂತರಾಯ ಕುರಿ, ಅಂತಾರಾಷ್ಟ್ರೀಯ ಕ್ಲಾರಿನೆಟ್ ಕಲಾವಿದ ನರಸಿಂಹಲು ವಡವಾಟಿ, ಜಾನಪದ ಕಲಾವಿದ ಅಪ್ಪಗೇರಿ ತಿಮ್ಮರಾಜು, ಜಯವಂತರಾವ್ ಪತಂಗೆ, ನಾಗರಾಜ್ ಮಸ್ಕಿ, ಚುಕ್ಕಿ ಸೂಗಪ್ಪ, ಸಾಹುಕಾರ್, ಬಿ ಗೋವಿಂದ್, ಶರಣಪ್ಪ ಗೋನಾಳ್, ಸದಾಶಿವಪ್ಪ, ಯು ನರಸಿಂಹಲು, ಮುನಿಸ್ವಾಮಿ, ಭಂಗಿನರಸ ರೆಡ್ಡಿ, ಬಸವರಾಜ್ ನಾಯಕ್, ನರಸಿಂಹಮೂರ್ತಿ ಸೇರಿದಂತೆ ಅನೇಕರಿದ್ದರು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ 2026 ಮಾರ್ಚ್ 13 ಶುಕ್ರವಾರ ನಡೆದ ರಾಜ್ಯಶಾಸ್ತ್ರ ವಿಷಯದಲ್ಲಿ 972 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಜಿಲ್ಲೆಯ 43 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದ ರಾಜ್ಯಶಾಸ್ತ್ರ ವಿಷಯದಲ್ಲಿ ಪರೀಕ್ಷೆಗೆ 10,349 ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದು 9,371 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. 972 ವಿದ್ಯಾರ್ಥಿಗಳು ಗೈರ್ಹಾಜರಿಯಾಗಿದ್ದಾರೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2,000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್,
ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನ ಜಗಟ್ಕಲ್ನ ಶ್ರೀ ಕ್ಷೇತ್ರ ಬೆಟ್ಟದ ಬಸವೇಶ್ವರ ದೇವರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಹಿನ್ನೆಲೆ ಇಂದು ಆಯೋಜಿಸಿದ 30 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ, ಕುಂಭೋತ್ಸವ, ಅಡ್ಡಪಲ್ಲಕ್ಕಿ ಮಹೋತ್ಸವಗಳು ಅದ್ದೂರಿಯಾಗಿ ಜರುಗಿದವು. ದೇವರ ಮೂರ್ತಿಗಳ ಪ್ರತಿಷ್ಠಾಪನೆ, ಬುಡ್ಡೆಕಲ್ಲು ಪ್ರತಿಷ್ಠಾಪನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಹಿನ್ನೆಲೆ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಪೀಠದ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯರ ಅಡ್ಡಪಲ್ಲಕ್ಕಿ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಅಡ್ಡಪಲ್ಲಕ್ಕಿ ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರು ಕುಂಭ ಹೊತ್ತು ಸಾಗಿದರು. ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ದವು. ಗ್ರಾಮದ ಹೊರವಲಯದಿಂದ ವೇದಿಕೆವರೆಗೆ ಮೆರವಣಿಗೆ ನಡೆಯಿತು. ಬಳಿಕ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಪೀಠದ ಜಗದ್ಗುರುಗಳು ಹಾಗೂ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ 30 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ನೆರವೇರಿಸಲಾಯಿತು. ಜೋಡಿಗಳಿಗೆ ಉಚಿತವಾಗಿ ತಾಳಿ, ಬಟ್ಟೆ, ಉಂಗುರ ನೀಡಿ ನೆರೆದಿದ್ದ ಶ್ರೀಗಳು ಆಶೀರ್ವದಿಸಿದರು. ಜಗಟ್ಕಲ ರಾಚಯ್ಯಪ್ಪ ತಾತನವರ ದೇವಸ್ಥಾನ ಹಾಗೂ ಭಕ್ತರ ಕಾರ್ಯಕ್ರಮ ಆಯೋಜಿಸಿದ್ದು, ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.
ಕಲ್ಯಾಣ ಮಂಟಪ ಉದ್ಘಾಟನಾ ಕಾರ್ಯಕ್ರಮ ಜಗದ್ಗುರು ರಂಭಾಪುರಿ ಜಗದ್ಗುರು ಮಹಾಸ್ವಾಮಿದೇವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ಹಲವಾರು ಕಾರ್ಯಕ್ರಮಗಳ ಒಂದು ಉದ್ಘಾಟನೆಯನ್ನ ಧಾರ್ಮಿಕ ಸಮಾರಂಭವನ್ನು ಬಂದಿಹ ನೈಜ ಜ್ಞಾನವ ಬಿದ್ದಿದೆ. ಸಾಂಬಯ್ಯಪ್ಪನವರು ಇನ್ನ ವಿರೂಪಾಕ್ಷಪ್ಪನವರು ನಾಲ್ಕು ಜನ ಶರಣರಾದಿಯಾಗಿ ಜಗದ್ಗುರು ಮಹಾಸ್ವಾಮಿದೇವರ ಗೌರವ ಸತ್ಕಾರ ಜೋರಾಗಿ ಚಪ್ಪಾಳೆ ತಟ್ಟಿ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜರಿಗೆ ಚಪ್ಪಾಳೆ ತಟ್ಟಬೇಕು. ಇನ್ನ ಬುಟ್ಟನಗೌಡರು ಪಾಟೀಲ್ರವರು, ಚಂದ್ರಶೇಖರ ಪಾಟೀಲ್ರವರು, ಆದನಗೌಡರವರು ಇನ್ನ ಕೊಡ್ತಾ ಇದ್ದಾರೆ. ನಮ್ಮವರೇ ಶರಣ ಬಸವರಾಯ ಗೌಡರು, ಗೋಪಾಲ್ ದೇವರಳ್ಳಿ ಅವರು ಸ್ವಾಗತಿಸಬೇಕು ಬೇಗನೆ. ಇನ್ನೊಂದು ವಿನಂತಿ ಏನು, ಸುಕ್ಷೇತ್ರ ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರ ಮಠದ ವತಿಯಿಂದ ಸಕಲ ಸದ್ಭಕ್ತರ ವತಿಯಿಂದ ಪೂಜ್ಯರ ಚರಣಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ಕೊಟ್ಟೂರೇಶ್ವರ ಶ್ರೀಗಳು ಎಲ್ಲಾ ಮಠಾಧೀಶರ ಚರಣಗಳಿಗೆ ಎನ್ನ ಅಡೆ. ಅದೇ ರೀತಿಯಾಗಿ ಈ ಒಂದು ಸಾಮೂಹಿಕ ಕಾರ್ಯಕ್ರಮಕ್ಕೆ, ಈ ಒಂದು ಉಚಿತ ಸಾಮೂಹಿಕ ವಿವಾಹಕ್ಕೆ ಗಣ್ಯಮಾನ್ಯರನ್ನ ಶ್ರೀ
ಕರೆಮಜಿ ನಾಯಕ್ ಶಾಸಕರು ದೇವದುರ್ಗ, ವೀರಸೇನ ಮಹಾಸಭಾದ ಅಧ್ಯಕ್ಷರು ಆದನಗೌಡ ಪಾಟೀಲ್ ಆಲ್ಕೋಡ್ರವರು, ಸಿದ್ದಣ್ಣವರು, ಜಾಗಟ್ಕಲ್ ಗ್ರಾಮದ ಎಲ್ಲ ಸಕಲ ಸದ್ಭಕ್ತಿಗಳನ್ನ, ಶರಣ ಶರಣೀಯರನ್ನ, ನೂತನ ವಧುವರರನ್ನ, ಜಾಗಟ್ಕಲ್ ಗ್ರಾಮದ ಆರಾಧ್ಯ ದೈವ ಶ್ರೀ ಬೆಟ್ಟದ ಚರಮೂರ್ತಿಗಳ ಪಾದಗಳಿಗೆ ಪಡಮಟ್ಟು ಹಾಗೂ ಎಲ್ಲ ಗಣ್ಯ ಮಾನ್ಯರಿಗೆ ವಂದಿಸುತ್ತಾ ಇಂತಹ ವೈಭವೋಪೇತ ವಿಧಿಯನ್ನು ವಹಿಸಿರುವ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಚರಣ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ. ಶಿವಾಸದಾಧೀಶ್ವರ ಶ್ರೀ 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗತ್ಪಾದರ ಸನ್ನಿಧಿಯವರ ಅಡ್ಡಪಲ್ಲಕ್ಕಿ ಮಹೋತ್ಸವ. ಕಷ್ಟ ಆಗಬಾರದು, ಸುಲಭವಾಗಿ ಈ ಧರ್ಮ ಕಾರ್ಯ ನಡೀಬೇಕು ಮಾಡಿ ರಂಭಾಪುರಿ ಜಗದ್ಗುರುಗಳವರ ವಿವಾಹ ಸಮಾರಂಭದಲ್ಲಿ ಅವರು ಏನು ಮೊದಲಿಗೆ ಅವಕಾಶ ಮಾಡಿದ್ದಾರೆ, ಅವರ ಉದಾತ್ತ ಮನೋಭಾವನೆ ಕೊಡ್ತಾನಲ್ಲ, ಹಾಗೆಯೇ ಗಂಡನಿಗೆ ಹೆಂಡತಿ ಬರೋದಾಗಲಿ ಈ ಆಂತರಿಕ ಗುಣ ಬಹಳ ಮುಖ್ಯ. ಅಂತ ತಾಳ್ಮೆಯ ಗುಣ ಇವತ್ತು ಹೆಣ್ಣು ಪ್ರಖ್ಯಾತೋಪನಿಷದ್ದರಧ್ಯವಸಿತಂ ವಿಧ್ವಸ್ತ ಪಾಪಂ ರಜಂ ನಾಲಾಗ್ನಿ ರುದ್ರಾದಿವಿ ಪ್ರಖ್ಯಾತೋಪನಿಷದ್ದರಧ್ಯವಸಿತಂ ವಿಧ್ವಸ್ತ ಪಾಪಂ ರಜಂ ಭಸ್ಮೀತಿ ರುದ್ರಾಣಿ ರಮಣ ಪ್ರಿಯಂ ತದಮಿದಂ ಪುರುಷಾಸನಮಂಜ. ಓಂ ಸಾಂಬದೇವ ಪಾರ್ವತೇಶ್ವರ ಮಹಾದೇವ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಶ್ರೀ ಬೆಟ್ಟದ ಬಸವೇಶ್ವರ ಮಹಾರಾಜ್ ಕಿ ಜೈ. ಮಠದ ಶ್ರೀಗಳವರು ಸಾಮೂಹಿಕ ವಿವಾಹ ಸಮಾರಂಭವನ್ನು ಸಂಘಟಿಸುವುದರ ಮೂಲಕ ತಮ್ಮ ಸಾಮಾಜಿಕ ಕಳಕಳಿಯನ್ನು ಮತ್ತು ಧರ್ಮ ಬದ್ಧತೆಯನ್ನು ಅವರು ಇಲ್ಲಿ ತೋರಿಸಿದ್ದನ್ನು ನೋಡಿ ರಂಭಾಪುರಿ ಜಗದ್ಗುರುಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಈಗಾಗಲೇ ಈ ಸಮಾರಂಭವನ್ನು ಉದ್ದೇಶಿಸಿ ಶಾಸಕರು, ಅನೇಕ ಗಣ್ಯರು, ಮಾಜಿ ಸಚಿವರು, ನಮ್ಮೆಲ್ಲ ಮಠಾಧೀಶರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಸಮಯ ಮೀರಿ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹೆಚ್ಚು ಹೇಳಿದರೆ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಕೇವಲ ಒಂದು 50 ನಿಮಿಷದಲ್ಲಿ ಈ ಜವಾಬ್ದಾರಿಯ ಸ್ಥಾನದಿಂದ ಕೆಲವು ವಿಚಾರಗಳನ್ನು ನಿಮ್ಮೆಲ್ಲರ ಜೊತೆಗೆ ಹೆತ್ತ ತಾಯಿ ಎಷ್ಟು ನಮಗೆ ಮುಖ್ಯವೋ ಅಷ್ಟೇ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಪರಂಪರೆ, ಆದರ್ಶಗಳು ನಮ್ಮೆಲ್ಲರಿಗೆ ದಾರಿ ದೀಪ ಅನ್ನುವುದನ್ನು ಯಾರೂ ಕೂಡ ಮರೆಯಬಾರದು. ಈ ಭಾರತ ಪುಣ್ಯ ಭೂಮಿಯಲ್ಲಿ ಏನು ಆಗಿ ಹೋದಂಥ ಆಚಾರ್ಯರಾಗಲಿ, ಋಷಿಮುನಿಗಳಾಗಲಿ, ಸಂತ ಮಹಂತ ಶರಣರಾಗಲಿ ಜಾತಿ ಮತಗಳನ್ನು ಮೀರಿ ತಮ್ಮದೇ ಆದಂಥ ಉದಾತ್ತ ಭಾವನೆಗಳನ್ನು ಎಲ್ಲರಿಗೆ ಬೋಧಿಸಿ ಸನ್ಮಾರ್ಗದಲ್ಲಿ ತಂದಂಥ ಇತಿಹಾಸವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಇವತ್ತಿನ ಆಧುನಿಕ ಕಾಲದಲ್ಲಿ, ವೈಚಾರಿಕ ಯುಗದಲ್ಲಿ ಯಾವುದೋ ಒಂದು ಹೆಸರಿನಲ್ಲಿ ನಮ್ಮ ಭಾರತೀಯ ಉತ್ಕೃಷ್ಟ ಸಂಸ್ಕೃತಿ ಆದರ್ಶಗಳನ್ನು ಕಲುಷಿತಗೊಳಿಸುವಂಥ ಕಾರ್ಯ ನಡೀತಾ ಇದೆ. ಅಂಥದಕ್ಕೆ ಪ್ರಜ್ಞಾವಂತನಾದಂಥ ಯಾವುದೇ ಮನುಷ್ಯ ಅವಕಾಶವನ್ನು ಕೊಡಬಾರದು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ.
ಮನುಷ್ಯನಲ್ಲಿ ಬೇಕಾದಷ್ಟು ವೈಚಾರಿಕ ಮನೋಭಾವನೆಗಳು ಬೆಳೆದು ಬರಲಿ, ಆದರೆ ಮನುಷ್ಯನಲ್ಲಿ ನಾಸ್ತಿಕವಾದಂಥ ಭಾವನೆಗಳು ಬೆಳೀಲಿಕ್ಕೆ ಯಾರೂ ಕೂಡ ಅವಕಾಶವನ್ನು ಕೊಡಬಾರದು. ವೀರಶೈವ ಧರ್ಮದ ಪಂಚಪೀಠಗಳು ತಮಗೆಲ್ಲ ಚಿರಪರಿಚಿತ. ಈ ಪಂಚಪೀಠಗಳನ್ನು ಯಾರಿಗೂ ಯಾವುದೇ ಸಂದರ್ಭದಲ್ಲಿ ಪರಿಚಯ ಮಾಡಿಸಿಕೊಡುವಂಥ ಅಗತ್ಯ ಇಲ್ಲ. ಜಗತ್ತಿಗೆ ಬೆಳಕನ್ನು ನೀಡುವಂಥ ಸೂರ್ಯ ಚಂದ್ರರನ್ನು ಪರಿಚಯ ಮಾಡಿಸಿದರೆ ಎಷ್ಟು ಅಪಹಾಸ್ಯ ಆದೀತೋ ಅಷ್ಟೇ ಪಂಚಪೀಠಗಳನ್ನು ನಾವೇನಾದರೂ ಪರಿಚಯ ಮಾಡಿ ಕೊಡ್ತೇವೆ ಅಂದರೆ ಅಂಥದ್ದೇ ಭಾವನೆ ವ್ಯಕ್ತಪಡಿಸಬೇಕಾಗ್ತಾ ಇದೆ. ವೀರಶೈವ ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರು ರಂಭಾಪುರಿ ಪೀಠದ ಜಗದ್ಗುರುಗಳು ಹಾಗೂ ವಿವಿಧ ಮಠಾಧೀಶರು, ಜಾಗಟ್ಕಲ್ ಗ್ರಾಮದ ಶರಣರು, ದೇವದುರ್ಗ ಶಾಸಕಿ ಕರೆಮಾಜಿ ನಾಯಕ್, ಮಾಜಿ ಶಾಸಕ ಶಿವನಗೌಡ ನಾಯಕ್, ಮುಖಂಡರಾದ ಬುಡ್ಡನಗೌಡ ಜಾಗಟ್ಕಲ್, ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಗಿರಿಜಾ ಶಂಕರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಗಜಲ್ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದ ರಾಯಚೂರು ಜಿಲ್ಲೆ ಕನ್ನಡ ಗಜಲ್ನ ತವರು ನೆಲವಾಗಿದೆ ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ ಹಾಗೂ ಹಿರಿಯ ಸಾಹಿತಿ ಡಾಕ್ಟರ್ ಸಿದ್ದರಾಮ ಹೊನ್ಕಲ್ ಹೇಳಿದರು. ಅವರು ಇಂದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕಲಬುರಗಿಯ ಸಮನ್ವಯ ಪ್ರಕಾಶನದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ ವೇಣು ಜಾಲಿಬೆಂಚಿ ಅವರ ಹೃದಯ ಕನ್ನಡಿ ಗಜಲ್ ಕೃತಿ ಲೋಕಾರ್ಪಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಗಜಲ್ ಉರ್ದು ಕಾವ್ಯವಾಣಿಯಾಗಿದ್ದು, ಆದರೆ ಗಜಲ್ ಅನ್ನು ಕನ್ನಡಕ್ಕೆ ತಂದವರು ರಾಯಚೂರಿನ ಶಾಂತರಸರು ಮುಕ್ತಾಯಕ್ಕ ಅಮರಚಿಂತರಾಗಿದ್ದಾರೆ. ಗಜಲ್ ಎನ್ನುವುದು ಸಮೃದ್ಧವಾಗಿ ಬೆಳೆಯುತ್ತಿದೆ ಎಂದರು. ಯಾಕಂದರೆ ಇವತ್ತು ಇತಿಹಾಸವನ್ನು ತಿರುಸ್ತಾ ಇದ್ದಾರೆ. ಇತಿಹಾಸವನ್ನು ಬೇರೆ ನಮಗೆ ಬೇಕಾದಂಗೆ ಮಾರ್ಕೊಳ್ಳೋಕೆ ಹೊಸ ಇತಿಹಾಸ ಅಂತ ಹೇಳಿದ್ರೆ ಅದು ನಿಜವಾದ ಇತಿಹಾಸ ಏನಾಗಿದೆ ಅಂತ ಕವಿ ಗೊತ್ತಿರೋ ಕಾರಣಕ್ಕಾಗಿ ಹೊಸ ಇತಿಹಾಸ ಇವತ್ತು ಮಾಧ್ಯಮದ ಇತಿಹಾಸ ಆಗಿರಲಿ ಅಥವಾ ಕೆಲವೊಂದಿಷ್ಟು ಭಕ್ತರ ಇತಿಹಾಸ ಆಗಿರಲಿ ಅಥವಾ ಇನ್ಯಾವುದೋ ಇತಿಹಾಸವನ್ನು ಸೃಷ್ಟಿಸುವ ಭಯದಲ್ಲಿ ಕವಿಗಿದೆ ಬೇಡ. ಆ ಕಾರಣಕ್ಕಾಗಿ ನನಗೊಂದು ಹಳೆಯ ಇತಿಹಾಸ ನಾನು ಎದಿರಲ್ಲ ಅದೊಂದು, ಹಾಗಾಗಿ ಹೊಸ ಇತಿಹಾಸ ಬೇಕಿಲ್ಲ ನಮ್ಮ ಪ್ರೀತಿಗೆ ಬೇಡ. ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕೆ ಹೋದರೆ ಅದೊಂಥರ ಕಟ್ಟುಕತೆ ಆಗ್ಬೋದು, ಹೊಗಳ್ಬಡ್ತನ ಆಗ್ಬೋದೇನೋ. ನೈಜತೆಯಿಂದ ದೂರ ಇರುವ ಇತಿಹಾಸವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇತಿಹಾಸದ ಮೇಲಿನ ಒಂದಿಷ್ಟು ತಿರುಚುವ ಕ್ರಿಯೆ ಮೇಲೆ ಕವಿಗೆ ಭಯ ಇರೋ ಕಾರಣಕ್ಕಾಗಿ ಹೊಸ ಇತಿಹಾಸ ಬೇಡ ಅಂತಲೇ ಕರೆಯುವಂಥದ್ದು ನನಗೆ ಕಾಣಿಸುತ್ತೆ. ಹಾಗಾಗಿ 42ನೇ ಗಜಲಲ್ಲಿ ಸಂತೆಯಲ್ಲಿ ಅಳತೆ ಮಾಡಿದಂತೆ ಬದುಕಲ್ಲ, ಬಾಗಿ ನಡೆಯುವ ಶಕ್ತಿಗಳು ಇಲ್ಲಿ ಬಹಳ ಕಡಿಮೆ, ಅಂಬಲಿ ಕುಡಿದ ಬಾಯಲ್ಲಿ ವಿಷದ ನೊರೆ ಒರೆಸುವ ಕೈಗಳು ಇಲ್ಲಿ ಬಹಳ ಕಡಿಮೆ. ಹಿಂಸೆಯನ್ನು ಅದು ಪ್ರತಿನಿಧಿಸ್ತದೆ. ಕಣ್ಣಿಗೆ ಏನಿದ್ರೆ ಕಣ್ಣೀರು ಕುಡಿಯುವ ಹಂಬಲೆ ಆಗಿದೆ. ಹಾಗಾಗಿ ಅದು ಸದಾ ನಮ್ಮನ್ನು ಹಿಂಸಿಸ್ತಾನೆ, ಶೋಷಿಸ್ತಾನೆ, ನನ್ನನ್ನು ನೋಯಿಸ್ತಾನೆ. ಕಣ್ಣೀರನ್ನು ಪಡೆಯುವ ಶಕ್ತಿ ಅದು ಅಂದರೆ ಕಣ್ಣೀರನ್ನು ಕುಡಿಯುವವರ ಸಂಖ್ಯೆ ಜಾಸ್ತಿ ಆಗಿದೆ ಅಂತೀಗ. ಈ ನೀರಿನ ಮತ್ತು ರಕ್ತ ಕುಡಿಯುವವರ ಸಂಖ್ಯೆ ಜಾಸ್ತಿ ಹೆಂಗಾಗಿದೆ, ಕಣ್ಣೀರನ್ನು ಕುಡಿಯುವವರ ಸಂಖ್ಯೆ ಜಾಸ್ತಿ ಆಗಿದೆ ಅಂತಲೇ ಈ ಗಜಲಿನ ಒಂದು ತಾತ್ಪರ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಈ ಇತ್ತೀಚಿನ ಗಾಯಗಳಿಗೆ ಮೊಲಾಮಿನ ರುಚಿ ಹೆಚ್ಚಿದೆ. ಈ ಗಾಯಕ್ಕೆ ನಾವು ಮಲಾಮ್ ಹಚ್ತಿದ್ವಿ, ಇಲ್ಲ ಗಾಯ ಮಾಯಬಲ್ವೇಗವು ಮೊಲಾಮಿನ ಟೇಸ್ಟ್ ಪಡಕತ್ತಿದ್ದಾವೆ, ಮಲಾಮ್ ಟೇಸ್ಟ್ ಬರಕತ್ತಿದೆ, ಗಾಯ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇಂಥದ್ದೊಂದು ಮೆಟಾಫರ್ ಬಂದಿದೆ ಅಂತ ನಾನು ಕೇಳ್ತೀನಿ. ಕಣ್ಣೀರ ಹನಿ ಕುಡಿಯುತ್ತಿರಲು ಯಾರಿಗೆ ಹೇಳ್ಬೇಕು? ಕಣ್ಣು ಅದು ತಾನೇ ಕುಡಿಯಕತ್ತೈತೆ, ಅದು ಯಾರಿಗೆ ಹೇಳಮ್ಮ? ಇದೇ ವೇಳೆ ಹಿರಿಯ ಸಾಹಿತಿ ಆಂಜನೇಯ ಜಾಲಿಬೆಂಚಿ ಮಾತನಾಡಿ, ಗಜಲ್ ಎಂದರೆ ಹಿಂದೆ ಹೆಣ್ಣು ಕುಡಿತಕ್ಕೆ ಸಂಬಂಧಪಟ್ಟ ಸಾಹಿತ್ಯವಾಗಿದ್ದು, ಅದರ ಪರಿಚಯವನ್ನು ದಾಟಿ ಇಂದು ವೇಣು ಜಾಲಿಬೆಂಚಿ ಅವರು ಗಜಲ್ಗಳನ್ನು ರಚಿಸುತ್ತಿರುವುದು ಅತ್ಯಂತ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ವಿಜಯರಾಜೇಂದ್ರ, ಸಾಹಿತಿ ಶರೀಫ್ ಅಸ್ಮಪಲ್, ಪ್ರಮುಖರಾದ ವೀರ ಹನುಮಾನ್, ಈರಣ್ಣ ಬೆಂಗಾಲಿ, ಮಹಾದೇವ್ ಪಾಟೀಲ್, ಮಲ್ಲೇಶ್ ಭೈರವ್, ವೇಣು ಜಾಲಿಬೆಂಚಿ, ರಾವುತ್ರಾವ್ ಬರೂರ್, ಸೈಯದ್ ಹಫೀಜುಲ್ಲಾ, ಶರಣಪ್ಪ ಛಲವಾದಿ, ರೇಖಾ ಪಾಟೀಲ್ ಸೇರಿದಂತೆ ಅನೇಕರಿದ್ದರು. ಮಾನಸಿಕ ಮತ್ತು ಭಾವನಾತ್ಮಕವಾಗಿ ಕಾರಾಗೃಹ ಇಲಾಖೆ ಸಿಬ್ಬಂದಿಗಳು ಸದೃಢರಾಗಬೇಕು ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ನಗರದ ಜಿಲ್ಲಾ ಕಾರಾಗೃಹ ಮತ್ತು ಸುಧಾರಣೆ ಸೇವೆ ಇಲಾಖೆ ವತಿಯಿಂದ ಜಿಲ್ಲಾ ಕಾರಾಗೃಹ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕುಟುಂಬ ಕಲ್ಯಾಣ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಪ್ರತಿ ವರ್ಷವೂ ಕುಟುಂಬ ಕಲ್ಯಾಣ ದಿನಾಚರಣೆ
ಮಾಡುವ ಮೂಲಕ ಎಲ್ಲರೂ ಒಂದೆಡೆ ಸೇರಿ ಕರ್ತವ್ಯದ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಲು ಸಂತೋಷದಿಂದ ಇರಲು ಇಂತಹ ಕಾರ್ಯಕ್ರಮಗಳು ಅವಶ್ಯಕವಾಗಿವೆ ಎಂದರು. ದಿನನಿತ್ಯದ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಸಹಪಾಠಿಗಳ ಕುಟುಂಬಸ್ಥರೊಂದಿಗೆ ಕೂಡಿಕೊಂಡು ಕುಟುಂಬ ಕಲ್ಯಾಣ ದಿನಾಚರಣೆ ಮಾಡುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದು ತಿಳಿಸಿದರು. ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ ಮಾತನಾಡಿ, ಕಾರಾಗೃಹದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕುಟುಂಬ ಕಲ್ಯಾಣ ದಿನಾಚರಣೆ ಮಾಡುತ್ತಿರುವುದರಿಂದ ಮಾನಸಿಕ ಸ್ಥೈರ್ಯ, ನೆಮ್ಮದಿ ದೊರೆಯುತ್ತದೆ ಎಂದರು. ಕರ್ತವ್ಯದಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡಲು ಅವಕಾಶ ನೀಡುತ್ತಾ ಕುಟುಂಬ ಸದಸ್ಯರು ಒಂದಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಸಂತೋಷದ ಸಂಗತಿ. 2011ರಿಂದ ಕಾರಾಗೃಹ ಅಧಿಕಾರಿ ಸಿಬ್ಬಂದಿಯವರ ಕುಟುಂಬ ಕಲ್ಯಾಣ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣ ಶಾವಂತಿಗೇರ, ಜಿಲ್ಲಾ ಕಾರಾಗೃಹ ಅಧೀಕ್ಷಕಿ ಅನಿತಾ ಹಿರೇಮನಿ, ರಾಜ್ಕುಮಾರ್, ಮಾನಸಿಕ ತಜ್ಞ ಡಾಕ್ಟರ್ ಮನೋಹರ್ ವೈಪತ್ತರ್, ಸಿಬ್ಬಂದಿ ವಿರೂಪಾಕ್ಷಿ, ಜೆಎಂ ದಸ್ತಗಿರಿ, ಸಾವಿತ್ರಿ, ಚಂದ್ರಕಲಾ, ಲಿಂಗ್ಸ್ಗೂರು ಅಧೀಕ್ಷಕ ವೆಂಕಟೇಶ್ ನಾಯಕ್, ಆರ್ಎಂ ಪಾಟೀಲ್, ಲಕ್ಷ್ಮಣ್, ಕೈಲಾಸ್ ಗುಡಿಹಾಳ್, ಎಲ್ ಗೌಡ, ರಾಜಾಸಾಬ್, ವಿಜಯಕುಮಾರ್, ಶಿವಮಾನಪ್ಪ, ಮಹಾಲಕ್ಷ್ಮಿ, ಶಾಂತಮ್ಮ, ಸಿದ್ಲಿಂಗಪ್ಪ, ಸಣ್ಣಲಿಂಗಪ್ಪ, ಕಲಾ ಸಂಕುಲ ಸಂಸ್ಥೆಯ ಕಾರ್ಯದರ್ಶಿ ಮಾರುತಿ ಬೆಡಗೇರ್, ಪತ್ರಕರ್ತ ವೀರೇನಗೌಡ ಸೇರಿದಂತೆ ಅನೇಕರು ಇದ್ದರು. ಮನೆಯ ಅಂಗಳದಲ್ಲಿ ಮಲಗಿದ್ದ ವೃದ್ಧೆಗೆ ಹಾವು ಕಚ್ಚಿದ ಘಟನೆ ಸಿಂಧನೂರು ತಾಲೂಕಿನ ಅಮಲೂಟಿ ಗ್ರಾಮದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ವೃದ್ಧೆಗೆ ಹಾವು ಕಚ್ಚಿದ ದೃಶ್ಯ ಸಮೀಪದ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಾವು ಕಚ್ಚುತ್ತಿದ್ದಂತೆ ಮಲ್ಲಮ್ಮ ತಟ್ಟನೆ ಎದ್ದು ಕುಳಿತುಕೊಂಡು ಹಾವನ್ನು ಹೊಡೆಯಲು ಯತ್ನಿಸಿರುವುದು ದೃಶ್ಯದಲ್ಲಿ ಕಾಣಿಸುತ್ತದೆ. ಬೇಸಿಗೆ ಆಗಿರುವುದರಿಂದ ಮನೆ ಹೊರಗಡೆ ಮಲಗಿದ್ದಳು ಯಲ್ಲಮ್ಮ. ರಾತ್ರಿ ಸಮಯದ ವೇಳೆ ಮಲಗಿದ್ದ ಸಂದರ್ಭದಲ್ಲಿ ಹಾವು ಕಚ್ಚಿದೆ. ಯಲ್ಲಮ್ಮ ಅವರನ್ನು ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಯುಗಾದಿ ಹಬ್ಬದ ನಿಮಿತ್ತ ಶ್ರೀಶೈಲಕ್ಕೆ ಪಾದಯಾತ್ರೆ ಕೈಗೊಂಡಿದ್ದ ಬೈಕ್ ಸವಾರರಿಗೆ ಕಾಡು ಹಂದಿ ಡಿಕ್ಕಿ ಹೊಡೆದ ಪರಿಣಾಮ ಗಂಭೀರ ಗಾಯಗೊಂಡಿರುವ ಘಟನೆ ಕರ್ನೂಲು ಜಿಲ್ಲೆಯ ನಲ್ಲಮಲ್ಲ ಅರಣ್ಯ ಪ್ರದೇಶದಲ್ಲಿ ಜರುಗಿದೆ ಎಂದು ಹೇಳಲಾಗಿದೆ. ಗಾಯಗೊಂಡವರನ್ನು ರಾಯಚೂರು ತಾಲೂಕಿನ ಉಂಡ್ರಾಳದೊಡ್ಡಿಯ ನಿವಾಸಿಗಳೆಂದು ಹೇಳಲಾಗಿದೆ. ಬೈಕ್ ಮೇಲೆ ತೆರಳುತ್ತಿದ್ದಾಗ ಏಕಾಏಕಿ ಕಾಡು ಹಂದಿ ರಸ್ತೆಗೆ ಬಂದು ಬೈಕ್ಗೆ ಡಿಕ್ಕಿ ಹೊಡೆದು ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ದುಳ್ಳಯ್ಯ 30 ವರ್ಷ, ಶಂಕರ್ 29 ವರ್ಷ ಎಂದು ಗುರುತಿಸಲಾಗಿದೆ. ಗಾಯಗೊಂಡವರನ್ನು ಕರ್ನೂಲು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು.
ಪಾಠಗಳನ್ನು ಪ್ರಯತ್ನಿಸಿದವರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.